ಕಲರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಕಾಬೆಲ್ಲ ಚೆನ್ನಾಗಿ ಬಂದಿದೆ. 90 ಡೇಸ್ ಆಗಿದೆ, ಇದಕ್ಕೆ ರೋಗ ಏನೂ ಇಲ್ಲ. ನುಜ್ಬೇಡಿ ಅವ್ರದ್ದು ಕ್ಯಾಪ್ಸುಲ್ ತಳಿಯನ್ನು ಎಲ್ಲರೂ ರೈತರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಜೋಳನೂ ರೋಗ ಗೀಗ ಏನೂ ಇಲ್ಲ, ತೆನೆನೂ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ ಸರ್. ಕಲರ್ ಕೂಡ ಚೆನ್ನಾಗಿದೆ, ಫುಲ್ ತುರಿ ತನಕ ಕಾಲು ಕಟ್ಟಿದೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಕಡ್ಡಿನೂ ದರ್ಶವಾಗಿದೆ, ಏನು ರೋಗ ಇಲ್ಲ. ಆಯ್ತು ಸರ್, ನಮ್ಮ ಹೆಸರು ಕಾರ್ತಿಕ್ ಅಂದ್ಬಿಟ್ಟು, ನಮ್ಮದು ಶಿವಪುರ ಗ್ರಾಮ, ಚಲೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಾವು ಪ್ರತಿ ವರ್ಷ ಮೆಕ್ಕೆಜೋಳ ಹಾಕ್ತಿದ್ವಿ. ಈ ವರ್ಷ ಬಂದುಬಿಟ್ಟು ನುಜ್ಬೇಡಿ ಕಂಪ್ನಿಯವ್ರದ್ದು ಕ್ಯಾಪ್ಸಲ್ 4786 ಅಂದ್ಬಿಟ್ಟು ಒಂದು ತಳಿ ಕೊಟ್ಟಿದ್ರು, ಅದನ್ನು ಹಾಕ್ತಿದ್ವಿ. ಅದರಲ್ಲಿ ವಿಶೇಷತೆ ಅಂದರೆ ಪ್ರತಿ ವರ್ಷವೂ ಬೇರೆ ಬೇರೆ ಕಂಪ್ನಿದು ಜೋಳ ಹಾಕ್ತಿದ್ವಿ. ಈ ಸರಿ ಇವರು ನುಜ್ಬೇಡಿ ಕಂಪ್ನಿಯಿಂದ ಕ್ಯಾಪ್ಸಲ್ ಅನ್ನೋ ಒಂದು ತಳಿಯನ್ನು ಹಾಕಿದ್ವಿ. ಅದಕ್ಕಿಂತ ಇದಕ್ಕೆ ಹೋಲಿಸ್ಕೊಂಡು ಈ ಸರಿ ನಮ್ಮ ತೋಟದಲ್ಲಿ ನೋಡಿದ್ರೆ ನುಜ್ಬೇಡಿ ಕ್ಯಾಪ್ಸಲ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಇದರಲ್ಲಿ ನಮಗೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂದರೆ, ಇದು ಫುಲ್ಲು ಸ್ವಲ್ಪ ಕಲರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಕಾಬೆಲ್ಲ ಚೆನ್ನಾಗಿ ಬಂದಿದೆ, ಅಷ್ಟೊಂದು ವೇಸ್ಟೇಜ್ ಏನಾಗಿಲ್ಲ. ಮತ್ತು ಇದರಲ್ಲಿ ವಿಶೇಷತೆ ಅಂದರೆ ತುದಿಯಿಂದ ಹಿಡಿದು ತುದಿ ತನಕ ಫುಲ್ಲು ಕಾಲು ಕಟ್ಟಿರುತ್ತೆ. ಅದರಿಂದ ನುಜ್ಬೇಡಿ ಅವ್ರದ್ದು ಕ್ಯಾಪ್ಸುಲ್ ತಳಿಯನ್ನು ಎಲ್ಲರೂ ರೈತರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಫುಲ್ ಕಿತ್ತಳೆ ಬಣ್ಣ ಇದೆ. ಲಾಸ್ಟ್ ಇಯರ್ ನಾವು ಬೇರೆ ಕಂಪ್ನಿ ಹಾಕಿದ್ವಿ, ಅದರಲ್ಲಿ ಇಷ್ಟೊಂದು ಇರಲಿಲ್ಲ, ಅಷ್ಟೊಂದು ಇಳುವರಿನೂ ಇರ್ತಿರ್ಲಿಲ್ಲ. ಈ ಸರಿ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬಂದಿದೆ ತೋಟ, ಇನ್ನೂ ಬೆಳೆಗೆ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಚೆನ್ನಾಗಿದೆ, ಫುಲ್ ತುರಿ ತನಕ ಕಾಲು ಕಟ್ಟಿದೆ. ಸರ್, ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ, ಬೆಸರಪಲ್ಲಿ ಗ್ರಾಮ, ಚಲೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಒಬ್ಬ ಸಾಮಾನ್ಯ ರೈತರು. ಮೆಕ್ಕೆಜೋಳ ಹಾಕ್ತಾಯಿದ್ವು, ಬೇರೆ ಬೇರೆ ಎಲ್ಲ ಹಾಕಿದ್ದೀವಿ. ಮಹಾರಾಜ್ ಏಜೆನ್ಸು ಬಾಬ್ಜಿ ಅಂತ ಇದು ನ್ಯೂಸ್ವೀಡ್ ಕ್ಯಾಪ್ಸಲ್ ಅಂತ ಕೊಟ್ಟರು. ಚೆನ್ನಾಗಿ ಇಳುವರಿ ಬರುತ್ತೆ, ತಗೊಂಡು ಹೋಗಿ ಅಂತ. ಆಯಿತು ಅಂತ ತಗೊಂಡು ಬಂದೆ, ಚೆನ್ನಾಗಿ ಇಳುವರಿ ಬರ್ತಾಯಿದೆ. ಕ್ಯಾಪ್ಸಲ್ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಇಳುವರಿ ಬರ್ತಾಯಿದೆ. ಕಡ್ಡಿನೂ ದರ್ಶವಾಗಿದೆ, ಏನು ರೋಗ ಇಲ್ಲ, ದಪ್ಪದಾಗಿದೆ. ಹೈಟು ಏನು ಅಷ್ಟು ಉದ್ದದಾಗಿರಲ್ಲ, ಮೀಡಿಯಮ್ಮು ಚೆನ್ನಾಗಿದೆ. ಏನಾದರೂ 90% ಇದು ಮೇಲು ರೈತರಿಗೆ. ನೋಡಿ, ಇದು ಹಿಂಗೆ ಬಂದಿದೆ, ಇನ್ನು 90 ಡೇಸ್ ಆಗಿದೆ, ಇದಕ್ಕೆ ರೋಗ ಏನೂ ಇಲ್ಲ, ಚೆನ್ನಾಗಿದೆ. ಸರ್, ನಮ್ಮ ಹೆಸರು ಯಲ್ಲಪ್ಪ ಗೌಡ ಅಂದ್ಬಿಟ್ಟು, ನಮ್ಮದು ಶಿವಪುರ ಗ್ರಾಮ. ನಾವು ವರ್ಷ ಬೇರೆ ಬೇರೆ ಜೋಳ ಹಾಕ್ತಾಯಿದ್ವು, ಅಷ್ಟೊಂದು ಇದು ಬರ್ತಾ ಇರಲಿಲ್ಲ. ನಮ್ಮ ಫ್ರೆಂಡ್ಸು ಇವರು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಇದು ಹಾಕಿ ಅಂದರು, ನ್ಯೂಸ್ವೀಡ್ ಅಂದ್ಬಿಟ್ಟು. ಇದು ಹಾಕಿದ್ದಕ್ಕೋಸ್ಕರ ಜೋಳನೂ ರೋಗ ಗೀಗ ಏನೂ ಇಲ್ಲ, ತೆನೆನೂ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ಸರ್.